ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಜೈಲು ಅಥವಾ ಕಸ್ಟಡಿನೋ? ಇಂದು ದರ್ಶನ್ ಆ್ಯಂಡ್ ಗ್ಯಾಂಗ್ ಕಸ್ಟಡಿ ಅಂತ್ಯವಾಗ್ತಾ ಇದೆ. ಸಂಜೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸರು. 2 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿತ್ತು. ನಟ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನು ಇವತ್ತು ಎಂಡ್ ಆಗ್ತಾ ಇದೆ ಕಸ್ಟಡಿ. ಈಗ ಮತ್ತೆ ಕಸ್ಟಡಿನೋ ಅಥವಾ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತಾ? ಪವಿತ್ರ ಆ್ಯಂಡ್ ಗ್ಯಾಂಗ್ ಸೇರಿದಂತೆ ಇವತ್ತು ಕಸ್ಟಡಿ ಅಂತ್ಯ ಆಗ್ತಾ ಇದೆ. ವಿಚಾರಣೆ ಕೂಡ ಇನ್ನೂ ಬಾಕಿ ಇದೆ. ಈಗ ಹಣದ ಮೂಲ ಗೊತ್ತಾಗಬೇಕಾಗಿದೆ. IT ಮಧ್ಯಪ್ರವೇಶ ಮಾಡ್ತಾ ಇದೆ. ಯಾಕೆಂದರೆ ಈಗ ಈ 37 ಲಕ್ಷ ಏನಿದೆ ಅದರದ್ದು ಮತ್ತು 30 ಲಕ್ಷ ಡೀಲ್ ಪ್ರದೋಷದ್ದು ಅದನ್ನು ಕೂಡ ಕಂಪ್ಲೀಟಾಗಿ ತನಿಖೆ ಆಗಬೇಕಾಗಿದೆ. ಹಾಗಾಗಿ ಮತ್ತೆ ವಿಚಾರಣೆಗೆ ಏನಾದರೂ ಪೊಲೀಸರು ಈ ಆರೋಪಿಗಳನ್ನು ಕಸ್ಟಡಿಗೆ ತೆಗೆದುಕೊಳ್ತಾರಾ? ಈಗಾಗಲೇ ಪವಿತ್ರ ಸೇರಿದಂತೆ 13 ಜನ ಟೋಟಲ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಮುದ್ದೆ ಮುರಿತಾ ಇದ್ದಾರೆ. ಬಟ್ ಅವ್ರ ಗುಂಪಿಗೆ ಇವರು ಕೂಡ ಸೇರ್ತಾರೆ ಮುಂದಿನ ದಿನಗಳಲ್ಲಿ. ಬಟ್ ಈಗ ವಿಚಾರಣೆ ಕಂಪ್ಲೀಟ್ ಆಗಿ ತಾರ್ಕಿಕ ಅಂತ್ಯದತ್ತ ಬರ್ತಾ ಇದೆ. ಏನಾಗ್ಬೋದು ಹಾಗಾದರೆ ಇವತ್ತಿನ ವಿಚಾರಣೆಯಲ್ಲಿ? ಬಟ್ ಈಗ ದರ್ಶನ್ ಪರವಾಗಿ CV ನಾಗೇಶ್ ಅವರು ವಾದ ಮಾಡುವಂಥ ಸಾಧ್ಯತೆಗಳು ಕೂಡ ಇದಾವಂತೆ. ಈಗ ಅನಿಲ್ ಬಾಬು ರೆಡ್ಡಿಯವರು ಮಾಡ್ತಾ ಇದ್ದಾರೆ. ಅವ್ರನ್ನ ಹೊರತುಪಡಿಸಿದರೆ ಹಿರಿಯ ವಕೀಲರು ಎಂಟ್ರಿ ಆಗುವಂಥ ಸಾಧ್ಯತೆಗಳು ಇರಬಹುದು. ಬಟ್ ಈಗ ಅವರು ಹೈಕೋರ್ಟ್ನಲ್ಲಿ ಮಧ್ಯಪ್ರವೇಶವನ್ನು ಮಾಡಬಹುದು ಅಂತಲೂ ಹೇಳಲಾಗ್ತಾ ಇದೆ. ಇವತ್ತಿನ ಸಾಧ್ಯತೆಗಳು ಏನಾಗಬಹುದು? ಒಂದು ಕೇಸ್ನಲ್ಲಿ ಒಬ್ಬ ಆರೋಪಿಯನ್ನು ಅಥವಾ ಆರೋಪಿಗಳನ್ನು 14 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ಳೋಕೆ ಅವಕಾಶ ಇರುತ್ತೆ. ಈಗ 12 ದಿನ ಆಯಿತು ಅವ್ರದ್ದು, 12 ದಿನ ಬಾಕಿ ಇದೆ. ಈಗ ಸಹಜವಾಗಿ ಭಾನುವಾರ ಇರೋದ್ರಿಂದಾಗಿ ಅವ್ರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕೊಟ್ಟು, ಅಂದರೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಮತ್ತೆ ಅಲ್ಲಿ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ತೆಗೆದುಕೊಳ್ಳೋಕ್ಕೂ ಕೂಡ ಅವಕಾಶ ಇರುತ್ತೆ.